ಆತ್ಮೀಯ ಮಿತ್ರ ನಮಸ್ಕಾರ. ಆ, ಬಹಳ ದಿನ ಆಗಿತ್ತು ನಾನು ಫೇಸ್ಬುಕ್ ಅಲ್ಲಿ ನಿಮ್ ಜೊತೆ ಲೈವ್ ಬಂದು. ಇವತ್ತೊಂದು ವಿಶೇಷವಾದ ಕೆಲಸಕ್ಕೆ ನಾವು ಹೋಗ್ತಿದೀವಿ. ಇನ್ಫ್ಯಾಕ್ಟ್ ನಾಳೆ ಬೆಳಗಿನ ಜಾವ ನಾವೊಂದು ಬೆಟ್ಟ ಕ್ಲೀನ್ ಮಾಡಬೇಕು ಅಂತ ನಿಶ್ಚಯ ಮಾಡಿದೀವಿ. ಆ ಬೆಟ್ಟ ಕ್ಲೀನಿಂಗಿಗೆ ಹೋಗ್ತಾ ಇದ್ದೀವಿ. ಆ, ಯುವ ಬ್ರಿಗೇಡ್ ಕಳೆದ ಅನೇಕ ವರ್ಷಗಳಿಂದ ಭಿನ್ನ ಭಿನ್ನ ಚಟುವಟಿಕೆ ಮಾಡಿರೋದನ್ನ ನೀವು ನೋಡಿದೀರಾ. ನಾವು ನದಿಗಳನ್ನು ಕ್ಲೀನ್ ಮಾಡಿದೀವಿ, ನಾವು ಸಮುದ್ರಗಳನ್ನು ಕ್ಲೀನ್ ಮಾಡಿದೀವಿ. ಇನ್ಫ್ಯಾಕ್ಟ್ ನಾವು ಕಲ್ಯಾಣಿಗಳನ್ನ ಕ್ಲೀನ್ ಮಾಡಿದ್ದು ಈ ದೇಶದ ಪ್ರಧಾನಮಂತ್ರಿಯವರಿಂದಲೂ ಕೂಡ ಅಪ್ರಿಸಿಯೇಷನ್ಗೆ ಒಳಗಾಯಿತು. ನಾವು ಎರಡೆರಡು ಬಾರಿ ಮನ್ ಕಿ ಬಾತ್ ನಲ್ಲಿ ಯುವ ಬ್ರಿಗೇಡ್ ನ ಉಲ್ಲೇಖವಾಗಿತ್ತು ಮತ್ತು ನಮ್ಮ ಚಟುವಟಿಕೆಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಸಿಕ್ತು. ಎಲ್ಲ ಯುವ ಬ್ರಿಗೇಡ್ ನ ಕಾರ್ಯಕರ್ತರಿಗೆ ನಾನು ಮತ್ತೆ ಮತ್ತೆ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಆದ್ರೆ ಈ ವರ್ಷ ನಾವು ಮೀಟಿಂಗ್ ಸೇರಿದಾಗ ಒಂದು ಯೋಚನೆ ಮಾಡಿದ್ವಿ, ಏನು ಅಂತಂದ್ರೆ ಜಾತ್ರೆಗಳು ನಡೀತವೆ, ಬೆಟ್ಟಗಳಿಗೆ ಜನ ಟ್ರೆಕ್ಕಿಂಗಿಗೆ ಅಂತ ಹೋಗ್ತಾರೆ, ಪೂರ್ತಿ ಗಬ್ಬೆಬ್ಬಿಸಿ ಬರ್ತಾರೆ. ಬಹಳ ಬೇಸರದ ಸಂಗತಿ ಏನು ಅಂತಂದ್ರೆ ನಮ್ಗೆಲ್ಲವೂ ಗೊತ್ತಿದೆ, ಆದ್ರೆ ಸಿವಿಕ್ ಸೆನ್ಸ್ ಒಂದಿಲ್ಲ. ಅಲ್ಲಿ ಹೋಗಿ ಹಾಳು ಮಾಡಿ ಬರ್ತೀವಿ. ಇಡೀ ಬೆಟ್ಟದ ಮೇಲೆ ನಾವು ಬಾಟಲ್ಗಳನ್ನ ಎಸಿತೀವಿ, ಕವರ್ಗಳನ್ನ ಎಸಿತೀವಿ. ಈಗಂತೂ ಅಲ್ಲಿ ಆ ಸಣ್ಣ ಸಣ್ಣ ಅಂಗಡಿಗಳು ಹಾಕಿರೋದ್ರಿಂದ ಗುಟ್ಕಾ ಪ್ಯಾಕೆಟ್ ನಿಂದ ಹಿಡಿದು ಪ್ರತಿಯೊಂದು ಅಲ್ಲಿ ಸಿಗತ್ತೆ. ಆ ದೃಷ್ಟಿಯಿಂದ ನಾವ್ ಏನ್ ಯೋಚನೆ ಮಾಡಿದ್ವಿ ಈ ಬಾರಿ ಅಂತಂದ್ರೆ, ಬೆಟ್ಟಗಳನ್ನ ಸ್ವಚ್ಛ ಮಾಡುವಂತ, ಗಿರಿಗಳನ್ನ ಸ್ವಚ್ಛ ಮಾಡುವಂತ ಪ್ರಯತ್ನ ಮಾಡೋಣ ಅಂತ. ಹೀಗಾಗಿ ನಾವು ಅದಕ್ಕೆ ಹೆಸರು ಕೊಟ್ವಿ. ಅನೇಕರು ಈ ಏಜ್ ನಲ್ಲಿ, ಯಂಗ್ ಏಜ್ ನಲ್ಲಿ ತರುಣರಾಗಿದ್ದಾಗ ದಾದಾಗಿರಿ ಮಾಡ್ತಾರೆ, ನಾವು ಯುವಕರು ಸೇರಿ ಯುವಗಿರಿ ಮಾಡೋಣ ಅಂತ ಅದಕ್ಕೆ ಯುವಗಿರಿ ಅಂತ ಹೆಸರು ಕೊಟ್ವಿ. ಐ ಆಮ್ ವೆರಿ ಪ್ರೌಡ್. ನಮ್ಮ ಯುವ ಬ್ರಿಗೇಡ್ ನ ಕಾರ್ಯಕರ್ತರು ರಾಜ್ಯಾದ್ಯಂತ ಅನೇಕ ಬೆಟ್ಟಗಳನ್ನ ಕ್ಲೀನ್ ಮಾಡಿದ್ದಾರೆ, ಮಾಡ್ತಾನೂ ಇದ್ದಾರೆ. ಎಲ್ಲೆಲ್ಲಿ ಬೆಟ್ಟಗಳ ಮೇಲೆ ಜಾತ್ರೆ ನಡೆಯುತ್ತೋ, ಜಾತ್ರೆ ನಡೆದ 2 ದಿನಗಳ ನಂತರ ನಮ್ಮ ಹುಡುಗರು ಹೋಗ್ತಾರೆ, ಇಡೀ ಬೆಟ್ಟವನ್ನ ಕ್ಲೀನ್ ಮಾಡಿಕೊಂಡು ಚೀಲಗಟ್ಲೆ ಪ್ಲಾಸ್ಟಿಕ್ ಅನ್ನ ಸಂಗ್ರಹಿಸಿಕೊಂಡು ಬರ್ತಾರೆ. ಭಗವಂತ ಭಾರತಕ್ಕೆ ಒಂದು ಅದ್ಭುತವಾಗಿರುವಂತಹ ನ್ಯಾಚುರಲ್ ಶಕ್ತಿಯನ್ನ, ನ್ಯಾಚುರಲ್ ರಿಸೋರ್ಸಸ್ ಅನ್ನ ಕೊಟ್ಟಿದ್ದಾನೆ. ಉಳಿಸ್ಕೊಳ್ಬೇಕಾಗಿರೋದು ನಮ್ಮ ಧರ್ಮ ಅನ್ನೋದು ನಮ್ಮ ಉದ್ದೇಶ. ಆ ಕಾರಣಕ್ಕೆ ಈ ಪುಟ್ಟ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ. ಈಗ ನಾವು ಬೆಂಗಳೂರಿನ ಕಾರ್ಯಕರ್ತರೆಲ್ಲ ಸೇರ್ಕೊಂಡು ಒಂದು ಬೆಟ್ಟವನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ. ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ. ಆ ಬೆಟ್ಟ ಎಲ್ಲಿದೆ ಅಂತಂದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕಿನಲ್ಲಿ ಎಲ್ಲೋಡು ಅಂತ ಒಂದು ಜಾಗ. ಅಲ್ಲಿ ಲಕ್ಷ್ಮೀ ಆದಿನಾರಾಯಣ ಬೆಟ್ಟ ಅಂತ ಒಂದು ಬೆಟ್ಟ ಇದೆ. ಆ ಬೆಟ್ಟವನ್ನ ನಾವು ಕ್ಲೀನ್ ಮಾಡ್ತೀವಿ. ಮಜಾ ಏನ್ ಗೊತ್ತಾ, ನಾವು ಬರೀ ಇದನ್ನ ಕ್ಲೀನ್ ಮಾಡೋದನ್ನ ಏನೋ ಒಂದು ಕಾಟಾಚಾರದ ಕೆಲಸವಾಗಿ ಮಾಡಲ್ಲ. ನಾವು ಇವತ್ತೇ ಹೊರಡ್ತಾ ಇದ್ದೀವಿ, ಕ್ಲೀನ್ ಮಾಡೋದು ನಾಳೆ. ಇವತ್ ಸಂಜೆ ಕ್ಯಾಂಪ್ ಫೈರ್ ಹಾಕೊಂಡು ಅಲ್ಲೆಲ್ಲ ಸೇರ್ಕೊಳ್ತೀವಿ, ನಾವು ಹಾಡ್ತೀವಿ, ನಮ್ದು ಅನೇಕ ಸಂಗತಿಗಳನ್ನು ಹಂಚ್ಕೊಳ್ತೀವಿ. ಒಂದು ಸಾಧ್ಯ ಆದ್ರೆ ವಿಲ್ ಡೂ ಸಮ್ ಮೆಡಿಟೇಷನ್. ಅಂದ್ರೆ ಈ ಕ್ಲೀನಿಂಗ್ ಕೆಲಸವನ್ನ ನಾವೇನೋ ಮೈ ಮೇಲೆ ಹೊತ್ಕೊಂಡ್ರು ಅಂತ ಭಾರ ಅಂತ ನೋಡದೆ, ನಾವು ಇದನ್ನ ಬಹಳ ಪ್ರೀತಿಯಿಂದ ಕ್ಲೀನಿಂಗ್ ಅನ್ನು ಕೂಡ ಸೆಲೆಬ್ರೇಟ್ ಮಾಡುವಂತ ಪ್ರಯತ್ನ ಮಾಡ್ತಿದೀವಿ. ನನಗನ್ಸುತ್ತೆ ಕನಿಷ್ಠ ಪಕ್ಷ 60-80 ಜನ ಕಾರ್ಯಕರ್ತರು ಬೆಂಗಳೂರು ಮತ್ತು ಚಿಕ್ಕಬಳ್ಳಾಪುರ ಆ ಭಾಗಗಳಿಂದ ಬಂದು ಇವತ್ತು ಸಂಜೆಯಲ್ಲಿ ಸೇರ್ಕೊಳ್ತಾರೆ. ನಾಳೆ ಬೆಳಗಿನ ಜಾವ ಬೇಗ, ಪ್ರಾಬಬಲಿ ನನ್ಗನ್ಸುತ್ತೆ ಒಂದು 5 ಗಂಟೆಗೆ ನಾವು ಗುಡ್ಡ ಹತ್ಬಿಡ್ತೀವಿ. 6 ಗಂಟೆ ಅಷ್ಟೊತ್ತಿಗೆ ಅಲ್ಲಿದ್ದು ಅಲ್ಲಿಂದ ಇಳಿಲಿಕ್ಕೆ ಶುರು ಮಾಡ್ತೀವಿ. ಮೇ ಬಿ ಬೈ 10-11 o'clock ಆ ಇಡೀ ಗುಡ್ಡವನ್ನ ಕ್ಲೀನ್ ಮಾಡ್ತೀವಿ. ಬಿಸಿಲು ಏರಿ ಆ ಬಂಡೆಗಳು ಕಾದು ನಮ್ಗೆ ಕಾಲಿಡೋ ಕಷ್ಟ ಆಗೋಕ್ಕಿಂತ ಮುಂಚೆ ಕ್ಲೀನ್ ಮಾಡಿ ಮುಗಿಸ್ಕೊಂಡು ಬರ್ಬೇಕು ಅಂತ ನಾವು ಕಲ್ಪನೆ ಕಟ್ಕೊಂಡಿದ್ದೀವಿ, ಆಲೋಚನೆ ಮಾಡಿದ್ದೀವಿ. ನಾನ್ ಯಾಕೆ ನಿಮ್ ಜೊತೆ ಮಾತಾಡ್ತಿದ್ದೀನಿ ಅಂತಂದ್ರೆ, ಸಾಧ್ಯ ಆದ್ರೆ ಬಂದ್ರಲ್ಲ, ಭಾನುವಾರ ಇದೆ, ಏನೆಲ್ಲಾ ಕೆಲಸಗಳಲ್ಲಿ ಇನ್ವಾಲ್ವ್ ಆಗಿರ್ತೀವಿ, ಒಂದ್ಸಲ ಬನ್ನಿ. ಬದವೇ ಬರ್ಬೇಕಾದ್ರೆ ನೆನ್ಪಿಟ್ಕೊಳ್ಳಿ, ಒಬ್ಬೊಬ್ಬರೇ ಬರ್ಬೇಡಿ, ಕಾರ್ ಪೂಲಿಂಗ್ ಮಾಡ್ಕೊಂಡು ಬನ್ನಿ. ಒಬ್ಬರೇ ಒಂದ್ ಕಾರ್ ತಗೊಂಡು ಅಲ್ಲಿವರೆಗೂ ಬಂದ್ರೆ ನಾವು ಈ ದೇಶ ಅಥವಾ ಜಗತ್ತು ಎದುರಿಸ್ತಾ ಇರುವಂತ ಕ್ರೈಸಿಸ್ಗೆ ಬಹಳ ಕಷ್ಟ. ನಾನ್ ಕಾರಲ್ಲಿ ಹೋಗ್ತಾ ಇದ್ದೀನಿ ಅಂತ ಯಾರಾದ್ರೂ ಕಮೆಂಟ್ ಮಾಡೋರಿದ್ರೆ ಬಹಳ ಹೆಮ್ಮೆ ಪಟ್ಟು ಹೇಳಬಲ್ಲೆ, ನಾನು ನಮ್ ವಿಕಾಸನ ಎಲೆಕ್ಟ್ರಿಕಲ್ ಕಾರ್ ಅಲ್ಲಿ ಹೋಗ್ತಾ ಇದ್ದೀನಿ. ಇಟ್ಸ್ ಎಲೆಕ್ಟ್ರಿಕಲ್ ಕಾರ್. ನಾವೆಲ್ಲ ತುಂಬಾ ಸೀರಿಯಸ್ ಆಗಿ ಯೋಚನೆ ಮಾಡ್ತಿದೀವಿ ಈ ವಿಚಾರದಲ್ಲಿ. ಹಿಂಗಾಗಿ ನಾನು ನಿಮ್ಮನ್ನ ಕಳಕಳಿಯಿಂದ ಕೇಳ್ಕೊಳ್ತೀನಿ, ಬನ್ನಿ, ಸಾಧ್ಯ ಆದ್ರೆ ಬನ್ನಿ. ಇವತ್ ಸಂಜೆನೆ ಜಾಯಿನ್ ಆಗುವಂತವ್ರು ಯಾರಾದ್ರೂ ಚಿಕ್ಕಬಳ್ಳಾಪುರದ ಹತ್ತಿರದಲ್ಲಿ ಗುಡಿಬಂಡೆ ತಾಲೂಕ್ನವ್ರು ಇದ್ರೆ, ನೀವು ಯುವಕರು ಅಂತ ಭಾವಿಸೋರಿದ್ರೆ, ಉತ್ಸಾಹ ಭರಿತರಾಗಿದ್ರೆ ಪ್ಲೀಸ್ ಜಾಯಿನ್ ಅಸ್. ನಾವೆಲ್ಲ ಇವತ್ ಸಂಜೆ ಸೇರ್ಕೊಂಡು ಒಂದ್ ಸ್ವಲ್ಪ ಕ್ಯಾಂಪ್ ಫೈರ್ ನಲ್ಲಿ ಒಂದ್ ಸ್ವಲ್ಪ ಹಾಡೋಣ, ಒಂದ್ ಸ್ವಲ್ಪ ಕುಣಿಯೋಣ, ಭಜನೆಗಳನ್ನ ಮಾಡೋಣ. ಒಟ್ಟಾರೆ ಈ ಒಟ್ಟು ಕೆಲಸ ಏನಿದೆಯೋ ಅದನ್ನ ಎಂಜಾಯ್ ಮಾಡುವಂತ ಒಂದು ಪ್ರಕ್ರಿಯೆಯನ್ನ ರೂಢಿಸಿಕೊಳ್ಳೋಣ. ಬೈ ದ ವೇ, ಭಾರತ ಬಹಳ ಕಷ್ಟದಲ್ಲಿದೆ ಅಂತ ತುಂಬಾ ಜನ ಆಡ್ಕೊಳ್ತಾರೆ.
ಹೇಳ್ಕೊಳ್ತಾರೆ. ಈ ದೇಶದ ಪ್ರಧಾನಮಂತ್ರಿ ಹಂಗ್ ಮಾಡಿದ್ರು ಹಿಂಗ್ ಮಾಡಿದ್ರು ಅಂತ. ಎಲ್ಲವನ್ನೂ ದೇಶದ ಪ್ರಧಾನಿ ಒಬ್ಬರೇ ಮಾಡಬೇಕಾಗಿಲ್ಲ. ಜವಾಬ್ದಾರಿ ನನಗೂ ಮತ್ತು ನಿಮಗೂ ಇದೆ. ನಾವು ಮಾತಾಡ್ಕೊಳ್ಳುವಾಗ ಹೇಳ್ತೀವಿ ಅಮೆರಿಕ ಕ್ಲೀನ್ ಆಗಿದೆ, ಸಿಂಗಾಪುರ ಕ್ಲೀನ್ ಆಗಿದೆ, ಅವರೆಲ್ಲ ಕ್ಲೀನ್ ಆಗಿ ಇಟ್ಕೊಳ್ತಾರೆ. ಕ್ಲೀನ್ ಆಗಿ ಇಟ್ಕೊಳ್ತಾರೆ ಅಂದ್ರೆ ಅದು ಸರ್ಕಾರದ ಕೆಲಸ ಅಂತ ನಾನು ಭಾವಿಸೋದಿಲ್ಲ. ಅದು ನನ್ನ ಮತ್ತು ನಿಮ್ಮ ಕೆಲಸ. ನಾವೆಲ್ಲರೂ ಕೂಡ ಕ್ಲೀನ್ ಆಗಿ ಇಟ್ಕೊಳ್ಳುವಂತ ಈ ಪ್ರಕ್ರಿಯೆಯಲ್ಲಿ ಜೊತೆಯಾಗಬೇಕು ಅಂತ ನನ್ಗನ್ಸತ್ತೆ. ಹಿಂಗಾಗಿ ನಾನು ನಿಮ್ಮನ್ನು ಕಳಕಳಿಯಿಂದ ಕೇಳ್ಕೊಳ್ತೀನಿ, ಇಫ್ ಎಟ್ ಆಲ್, ನಾವು ತುಂಬಾ ದೂರದಿಂದ ಬನ್ನಿ ಅಂತ ಕೇಳ್ಕೊಳ್ತಾ ಇಲ್ಲ, ಅಕ್ಕಪಕ್ಕದಲ್ಲಿದ್ರೆ ಬನ್ನಿ. ಇನ್ ಮುಂದೆ ನಾವು ಎಲ್ಲೆಲ್ಲಿ ಈ ತರದ ಕೆಲಸ ಮಾಡ್ತೀವೋ ಅದರದೆಲ್ಲ ಇನ್ಫಾರ್ಮೇಶನ್ ನಾನು ಹೀಗೆ ನಿಮ್ ಜೊತೆ ಹಂಚ್ಕೊಳ್ತೀನಿ. ಹತ್ರ ಇದ್ದವ್ರು ಬನ್ನಿ. ಯಾಕೆ ಇದನ್ನ ಹೇಳ್ತೀನಿ ಅಂತಂದ್ರೆ, ನಾಳೆಯ ದಿನ ನಾವೇನಾದ್ರೂ ನೀನ್ ಏನ್ ಮಾಡಿದೆ ಅಂತ ಡೆತ್ ಬೆಡ್ ನಲ್ಲಿ ಮಲ್ಕೊಂಡಿರುವಾಗ ನಮ್ಮನ್ನ ಯಾರಾದ್ರೂ ಕೇಳಿದ್ರೆ, ಕೊನೆ ಪಕ್ಷ ಚಿಕ್ಕಬಳ್ಳಾಪುರದಲ್ಲಿ ಒಂದು ಬೆಟ್ಟ ಕ್ಲೀನ್ ಮಾಡಿದೀನಿ ಅಂತ ಹೇಳಲಿಕ್ಕಾದ್ರೂ ಸ್ವಲ್ಪ ಮಟ್ಟಿಗೆ ನಮ್ ಜೊತೆ ಏನಾದ್ರೂ ಇರ್ಲಂತೇನೋ. ಹಿಂಗಾಗಿ ಸ್ವಲ್ಪ ಏನಾದ್ರೂ ಈ ಕೆಲಸಕ್ಕೆ ಕೈ ಜೋಡಿಸ್ಬೇಕು ಅಂತ ನಿಮ್ಮ ಆಸಕ್ತಿ ಇದ್ರೆ ಖಂಡಿತವಾಗಿ ಬನ್ನಿ. ಅಕಸ್ಮಾತ್ ನಿಮ್ಗೆ ಬರ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ನಮಗೋಸ್ಕರ ಪ್ರೇ ಮಾಡಿ. ಗುಡ್ಡ ಹತ್ತಾ ಇದೀವಿ, ಎಲ್ಲರೂ ಸೇಫ್ ಆಗಿ ಗುಡ್ಡ ಹತ್ಲಿ. ಗುಡ್ಡವನ್ನ ಎಷ್ಟು ಸಾಧ್ಯವೋ ಅಷ್ಟು ಪರಿಪೂರ್ಣವಾಗಿ ಕ್ಲೀನ್ ಮಾಡಿ ಎಲ್ಲ ಕಾರ್ಯಕರ್ತರು ಮರಳಿ ಬರುವಂತಾಗ್ಲಿ ಅಂತ ಪ್ರೀತಿಯಿಂದ ಕೇಳ್ಕೊಳ್ಳಿ. ಇಫ್ ಪಾಸಿಬಲ್ ನಾಳೆ ಮಧ್ಯಾಹ್ನದ ವೇಳೆಗೆ ನಾವು ಮುದ್ದೇನಹಳ್ಳಿಗೂ ಹೋಗ್ತೀವಿ. ಅಲ್ಲೊಂದು ಅದ್ಭುತವಾಗಿರುವಂತ ಸಾಯಿ ಇನ್ಸ್ಟಿಟ್ಯೂಷನ್ಸ್ ಇದೆ. ಆ ಇನ್ಸ್ಟಿಟ್ಯೂಷನ್ ನ ಎಲ್ಲಾ ಕಾರ್ಯಕರ್ತರ ಜೊತೆಗೆ ಸೇರಿ ನೋಡ್ತೀವಿ. ಇನ್ಫ್ಯಾಕ್ಟ್ ಅದ್ರ ಪಕ್ಕದಲ್ಲೇ ವಿಶ್ವೇಶ್ವರಯ್ಯನವರು ಹುಟ್ಟಿದ ಜಾಗ ಕೂಡ ಇದೆ. ಅಲ್ಲಿ ನಾವು ರೆಲೋ ಪ್ಲೇಕನ್ ಕೂಡ ಹಾಕಿದೀವಿ. ಬಹಳ ಹೆಮ್ಮೆ ಇದೆ ನಮ್ಗೆ ಆ ವಿಚಾರಕ್ಕೋಸ್ಕರ. ಆ ಜಾಗಕ್ಕೂ ನಾವು ಹೋಗಿ ಬರ್ಬೋದು. ಸೊ ಇದೊಂಥರ ಅದ್ಭುತವಾಗಿರುವಂತ ಜಾಗ ಮತ್ತು ವಿಶೇಷವಾಗಿರುವಂತ ಕೆಲಸ. ನೀವು ಬಂದ್ರೆ ಬಹಳ ಸಂತೋಷ. ಪ್ಲೀಸ್ ಕಮ್, ನಾವೆಲ್ಲ ಸೇರ್ಕೊಂಡು ಒಂದ್ ಒಳ್ಳೆಯ ಕೆಲಸಕ್ಕೆ ಜೊತೆಯಾಗೋಣ. ಎಲ್ಲಿಗೂ ನಮಸ್ಕಾರ. ವಂದೇ ಮಾತರಂ. ಜೈ ಹಿಂದ್.